ಸಿಹಿಮೊಗ್ಗೆ ಸುದ್ದಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶಿವಮೊಗ್ಗ ಸೈಬರ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 19 ಬ್ಯಾಂಕ್ ಖಾತೆಗಳ ಮೂಲಕ 55 ಕೋಟಿ ರೂಪಾಯಿ ವಂಚನೆ ನಡೆಸಿದ್ದ ಆರೋಪಿ ಬಂಧನ. ಶಿವಮೊಗ್ಗ ಸೈಬರ್ ಪೊಲೀಸರು ದೊಡ್ಡ ಮಟ್ಟದ ಆನ್ಲೈನ್ ವಂಚನೆ ಜಾಲವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿವಿಧ ಬ್ಯಾಂಕ್ಗಳಲ್ಲಿ ಬಳಕೆಯಾಗದೇ ಇದ್ದ 19 ಖಾತೆಗಳನ್ನು ದುರ್ಬಳಕೆ ಮಾಡಿಕೊಂಡು ಕೋಟ್ಯಂತರ ರೂಪಾಯಿ ಹಣಕಾಸಿನ ವ್ಯವಹಾರ ನಡೆಸುತ್ತಿದ್ದ ಆರೋಪಿ ಶರತ್ ಕುಮಾರ್, ಶಿವಮೊಗ್ಗ ಹಳೆ ತುಂಗಾನಗರ ನಿವಾಸಿ ನನ್ನು ಬಂಧಿಸಲಾಗಿದೆ. ದೇಶದ ವಿವಿಧ ಭಾಗಗಳಲ್ಲಿ ನಡೆದ 96ಕ್ಕೂ ಹೆಚ್ಚು ಆನ್ಲೈನ್ ವಂಚನೆ ಪ್ರಕರಣಗಳಲ್ಲಿ ಇದೇ 19 ಬ್ಯಾಂಕ್ ಖಾತೆಗಳು ಬಳಕೆಯಾಗಿರುವುದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಈ ಖಾತೆಗಳ ಮೂಲಕ ಒಟ್ಟು 55.43 ಕೋಟಿ ರೂಪಾಯಿ ಹಣಕಾಸಿನ ವ್ಯವಹಾರ ನಡೆದಿರುವುದು ಪತ್ತೆಯಾಗಿದೆ. ಶರತ್ ಕುಮಾರ್ ಕೇವಲ ಎಸ್ಎಸ್ಎಲ್ಸಿ ಶಿಕ್ಷಣ ಹೊಂದಿದ್ದು, ಬಡ ಹಾಗೂ ಖಾತೆ ಬಳಕೆ ಮಾಡಲು ತಿಳಿಯದ ಅನಕ್ಷರಸ್ಥರನ್ನು ಟಾರ್ಗೆಟ್ ಮಾಡಿಕೊಂಡು ಅವರ ವಿಶ್ವಾಸ ಗೆದ್ದು ಪಾಸ್ಬುಕ್ ಹಾಗೂ ಬ್ಯಾಂಕ್ಗೆ ಲಿಂಕ್ ಆಗಿದ್ದ ಸಿಮ್ ಕಾರ್ಡ್ಗಳನ್ನು ಪಡೆದುಕೊಂಡು ಈ ಖಾತೆಗಳನ್ನು ತಾನೇ ನಿರ್ವಹಿಸುತ್ತಿದ್ದನು. ಯಾವುದೇ ಹಣಕಾಸಿನ ವ್ಯವಹಾರ ನಡೆಯದ ನಿಷ್ಕ್ರಿಯ ಖಾತೆಗಳನ್ನು ಗುರುತಿಸಿ ಅವುಗಳನ್ನು ಸೈಬರ್ ವಂಚನೆಗೆ ಬಳಸುತ್ತಿದ್ದನು. ಈ 19 ಖಾತೆಗಳ ಮೂಲಕ ಆರೋಪಿಯೊಬ್ಬನೇ ಸುಮಾರು 11.48 ಕೋಟಿ ರೂಪಾಯಿ ಹಣ ವರ್ಗಾವಣೆ ಮಾಡಿರುವುದು ದಾಖಲಾಗಿದೆ. ವಂಚನೆ ಪ್ರಕರಣಗಳ ಬಗ್ಗೆ ಖಾತೆದಾರರಿಗೆ ಮಾಹಿತಿ ತಿಳಿದಾಗ ಅವರು ಶಾಕ್ಗೆ ಒಳಗಾಗಿದ್ದು, ಹಲವರು ಸೈಬರ್ ಪೊಲೀಸರಿಗೆ ದೂರು ದಾಖಲಿಸಿದ್ದರು. ಅನೇಕ ಆನ್ಲೈನ್ ದೋಖಾ ಪ್ರಕರಣಗಳ ತನಿಖೆ ವೇಳೆ ಈತನ ಪಾತ್ರ ಪತ್ತೆಯಾಗಿದ್ದು, ಶಿವಮೊಗ್ಗ ಸೈಬರ್ ಪೊಲೀಸ್ ತಂಡವು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿದೆ. ಪ್ರಸ್ತುತ ಆರೋಪಿ ನ್ಯಾಯಾಂಗ ಬಂಧನದಲ್ಲಿದ್ದು, 19 ಬ್ಯಾಂಕ್ ಖಾತೆಗಳ ಮೂಲಕ ನಡೆದ 55 ಕೋಟಿಗೂ ಅಧಿಕ ಹಣಕಾಸು ವ್ಯವಹಾರದ ಕುರಿತು ತನಿಖೆ ತೀವ್ರಗೊಂಡಿದೆ. ಒಂದಿಷ್ಟು ಹಣದ ಆಸೆಗೆ ತಮ್ಮ ಖಾತೆಗಳನ್ನು ಇತರರಿಗೆ ನೀಡಿದ ಖಾತೆದಾರರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದು, ಪೊಲೀಸರು ಸಾರ್ವಜನಿಕರಿಗೆ ತಮ್ಮ ಬ್ಯಾಂಕ್ ಖಾತೆ, ಪಾಸ್ಬುಕ್ ಮತ್ತು ಸಿಮ್ ಕಾರ್ಡ್ ಮಾಹಿತಿಯನ್ನು ಯಾರಿಗೂ ನೀಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಿಹಿಮೊಗ್ಗೆ ಸುದ್ದಿ. ಸುದ್ದಿ ನಿಮ್ಮದು, ವರದಿ ನಮ್ಮದು. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ. ನಿಮ್ಮ ಬೆಂಬಲ ನಮಗೆ ಪ್ರೋತ್ಸಾಹಧನ.